ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಒಂದು ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ಇದು ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ತಗೊಂಡಿರೋದು. ಮೇ ಬಿ ಹ್ಯಾಪಿ ಪ್ಲಾನೆಟ್ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಆ್ಯಕ್ಚುಲಿ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಸಾಕಷ್ಟು ಇದರಲ್ಲಿ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟಲ್ಲಿ. ಅದೇ ಅಡ್ವರ್ಟೈಸ್ಮೆಂಟ್ನ ನೋಡಿಬಿಟ್ಟೆ ನಾನು ಒಂದು ಪ್ರಾಡಕ್ಟ್ನ ಬೈ ಮಾಡಿದೆ. ವೆಬ್ಸೈಟ್ ಮುಖಾಂತರ, ಹ್ಯಾಪಿ ಪ್ಲಾನೆಟ್ ವೆಬ್ಸೈಟ್ ಮುಖಾಂತರನೇ ಮಾಡಿದೆ. ಸೊ ಅದರಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟು ಮೊದಲೇ ನಾನು ಈ ಒಂದು ದೇವರ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಅಂತೇಳ್ಬಿಟ್ಟು ಒಂದನ್ನು ತಗೊಂಡಿದ್ದೆ. ಅದು ನನಗೆ ಅಷ್ಟೊಂದು ಯೂಸ್ ಆಗಲಿಲ್ಲ. ಅಷ್ಟು ವರ್ತ್ ಹಾಗೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದು ಏನು ಅಂದರೆ, ನಾವು ಈಗ ಪಿತಾಂಬರಿ ಯೂಸ್ ಮಾಡ್ತೀವಲ್ವ, ಅದೇ ಬೆಸ್ಟು. ಆಲ್ಮೋಸ್ಟ್ ನಾನು ಬೇರೆ ಬೇರೆ ಪೌಡರು, ಬೇರೆ ಬೇರೆ ಥರ ಜೆಲ್ಲು ಎಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ. ಬಟ್ ಪಿತಾಂಬರಿ ಸ್ವಲ್ಪ ಕೈಗೆ ಹಾರ್ಶ್ ಅಂತ ಅನಿಸುತ್ತೆ. ಯೂಸ್ ಮಾಡಿದ ನಂತರ ಕೈಯೆಲ್ಲ ಉರಿತಾ ಇರುತ್ತೆ, ಸ್ವಲ್ಪ ಸ್ಕಿನ್ ಕೂಡ ರಫ್ ಆದಾಗುತ್ತೆ. ಬಟ್ ಇದು ಅದಕ್ಕಂತಲೇ ಹ್ಯಾಪಿ ಪ್ಲಾನೆಟ್ದು ನಾನು ತೊಗೊಂಡೆ. ಅದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಓಪನ್ ಆಗಿಯೇ ನಾನು ಹೇಳ್ತೀನಿ, ಏನು ಹೇಳಿದ್ರು ಕೂಡ. ಇವಾಗ ನಾನು ಇದು ತುಂಬ ಹೇಳ್ತಾ ಇದ್ದರು, ನೋಡೋಣ ಅದರಲ್ಲಿ ಫೇಲ್ ಆಗಿದ್ದರೆ ಇನ್ನೂ ಒಂದು ಬೇರೆ ಬೇರೆದು ಚೆನ್ನಾಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ಇದೊಂದು. ಸೊ ಇದೇನಪ್ಪ ಅಂದರೆ, ಇದು ಕಂಪ್ಲೀಟಾಗಿ ಕಿಚನ್ ಕ್ಲೀನಿಂಗೋಸ್ಕರ ತರಿಸಿರೋದು. ನಮಗೆ ಕ್ಲೀನಿಂಗ್ ಅಂದ್ರೇ ಸ್ವಲ್ಪ ಕಷ್ಟ. ಬೇರೆ ಬೇರೆ ಮೊದಲೆಲ್ಲ ಸ್ವಲ್ಪ ಟೈಮ್ ತೊಗೊಂಡು ನಾನೇ ಮನೆಯಲ್ಲಿ ಏನಾದರೂ ಪ್ರಿಪೇರ್ ಮಾಡಿ ವಿಮ್ ಜೆಲ್ಲೆಲ್ಲ ಹಾಕಿ ವಿನೆಗರ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ನನಗೆ ಮಾಡಲಿಕ್ಕಾಗದೇ ಇರೋ ಕಾರಣಕ್ಕೆ ಈಸಿಯಾಗಿ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ತೊಗೊಂಡಿದ್ದೀನಿ. ನೋಡೋಣ ಇದು ಹೇಗೆ ಬರುತ್ತೆ ಅಂತ. ಓಪನ್ ಆಗಿಯೇ ನಾನು ನಿಮಗೆ ಹೇಳ್ತೀನಿ, ಯಾವುದು ಮುಚ್ಚುಮರೆ ಮಾಡೋದಿಲ್ಲ. ಸೊ ಹೇಗಿರುತ್ತೋ ಹಾಗೆ ಹೇಳ್ತೀನಿ. ಅದ್ರ ಜೊತೆ ಈ ರೀತಿ ಸ್ಪ್ರೇ ಬಾಟಲ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಸ್ಪ್ರೇ ಮಾಡಿಕೊಂಡು ಮಾಡ್ಕೋಬೋದು ಅಂತೇಳ್ಬಿಟ್ಟು. ಕಿಚನಲ್ಲಿ ಇರೋ ಕೆಲಸನೇ ಜಾಸ್ತಿ, ಅದ್ರ ಜೊತೆಗೆ ಮತ್ತು ಕ್ಲೀನಿಂಗ್ ಕೆಲಸದಲ್ಲಿ ಕೂಡ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಇದು ಮೇ ಬಿ ಯೂಸ್ ಆಗುತ್ತೆ ಅಂತಲೇ ತೊಗೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತೇಳ್ಬಿಟ್ಟು. ಅದರಲ್ಲಿ ಕೂಡ ನಮ್ಮದು ಕನ್ಸ್ಟ್ರಕ್ಷನ್ ನಡೆದಾಗಿಂದನೂ ಕೂಡ ನಮ್ಮ ಔಟ್ಸೈಡ್ ಗ್ರಿಲ್ಸು ಎಲ್ಲದು ಕೂಡ ತುಂಬ ಕಲೆ ಆಗಿದೆ. ಹೊರಗಡೆ ಎಲ್ಲ ನಾವು ನೀರು ಹಾಕೋದು ಅದೆಲ್ಲ ಬಿದ್ದು ಅದಕ್ಕೂ ಕೂಡ ಯೂಸ್ ಆಗ್ಬೋದು ಅಂತ ಮಾಡಿ ತೊಗೊಂಡಿದ್ದೀನಿ. ನೋಡ್ತೀನಿ ಹೇಗೆ ಯೂಸ್ ಆಗುತ್ತೆ ಇಲ್ವೋ ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಅದ್ರ ಜೊತೆ ಇದು ಬಂದುಬಿಟ್ಟು ಬ್ಯಾಂಬೂ ಟಿಶ್ಯೂ ಅಂತ ಹೇಳ್ತಾ ಇದ್ದಾರೆ, ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು. ಸೊ ಟಿಶ್ಯೂ ಪೇಪರ್ ಥರನೇ ಬರುತ್ತೆ, ಬಟ್ ಕ್ಲಾತ್ 100 ಟೈಮ್ಸ್ ಅದನ್ನು ರಿಯೂಸ್ ಮಾಡ್ಬೋದು, ವಾಷೇಬಲ್ ಕೂಡ ಇರುತ್ತೆ ಅಂತಲೇ ತುಂಬ ಅಡ್ವರ್ಟೈಸಲ್ಲಿ ನೋಡ್ತಾನೆ ಇರ್ತೀವಿ, ಎಲ್ಲರೂ ತೋರಿಸ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನೋಡೋಣ ಅಂತ ತೊಗೊಂಡಿದ್ದೀನಿ. ಬೀಕೋ ಇದು ಒಂದು ತೋರಿಸ್ತಾರೆ ಜಾಸ್ತಿಯಾಗಿ. ಸೊ ಬೀಕೋನಲ್ಲಿ ನನಗೆ ವೆಬ್ಸೈಟಲ್ಲಿ ಅಷ್ಟೊಂದು ಈಸಿಯಾಗಿ ಸಿಗಲಿಲ್ಲ, ಅದಕ್ಕೋಸ್ಕರ ಇದನ್ನೇ ತರಿಸಿದ್ದೀನಿ. ನೋಡೋಣ ಹೇಗಿದೆ ಅಂತೇಳ್ಬಿಟ್ಟು. ಇದು ಕೂಡ ಹೇಗೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ರಿಯೂಸ್ ಮಾಡಲಿಕ್ಕೂ ಬರುತ್ತೆ. ಅದರಲ್ಲೂ ಕೂಡ ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಸೇಫ್ ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ. ಕಿಚನಲ್ಲಿ ಡೈಲಿ ಬಟ್ಟೆಗಳನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಆ ಬಟ್ಟೆ ಕೂಡ ಆಲ್ರೆಡಿ ನನಗೂ ಕೂಡ ಬಟ್ಟೆಗಳು ಹಳೇದಾಗಿ ಅದು ಕೂಡ ಸ್ವಲ್ಪ ವೇಸ್ಟ್ ಆಗ್ತಾಯಿದ್ದು. ಅದ್ರ ಬದಲಾಗಿ ಈ ಥರ ಆರ್ಗ್ಯಾನಿಕ್ ಆಗಿಯೇ ಯೂಸ್ ಮಾಡೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ಆಲ್ಮೋಸ್ಟು ಕಿಚನ್ಗೆ ಆಯಿತು, ಯಾವುದೇ ಆಯಿತು, ನಾವು ಯೂಸ್ ಮಾಡಿರೋ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ನಾವು ಕ್ಯಾಶುವಲಿ ಏನು ಮಾಡಿಬಿಡ್ತೀವಿ, ಹಳೆ ಬಟ್ಟೆಗಳನ್ನೇ ಯೂಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಅದು ಟವಲ್ ಆಗಿರಲಿ ಅಥವಾ ಕರ್ಚೀಫ್ ಆಗಿರಲಿ, ಹಳೆ ಬಟ್ಟೆಗಳನ್ನೇ ಯೂಸ್ ಮಾಡಿರೋವೇ ಬಳಸಿಬಿಡ್ತೀವಿ. ಸೊ ಆ ಥರ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದು ತೊಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ನೋಡಬೇಕು ಇದು ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಥವಾ ಯಾರಾದರೂ ನೀವು ಮೊದಲೇ ಯೂಸ್ ಮಾಡಿರೋರಿದ್ದರೆ ಈ ಹ್ಯಾಪಿ ಪ್ಲಾನೆಟ್ದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಪರ್ಸ್ನಲ್ಲಾಗಿ ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿದರೆ, ನಮ್ಮ ಥರನೇ ಬೇರೆಯವರು ಯೂಸ್ ಮಾಡೋರಿಗೆ
ಇದು ಬೆಸ್ಟ್ ಹೌದಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಯಾಕೆಂತಂದರೆ ಅಡ್ವರ್ಟೈಸ್ ಅಂದ ಕೂಡಲೇ ತುಂಬ ತೋರಿಸ್ತಾರೆ, ಬಟ್ ಅದರಲ್ಲಿ ಯೂಸ್ ಮಾಡೋದು ಯಾವುದೋ, ಯೂಸ್ ಆಗೋದು ಯಾವುದೋ, ಯೂಸ್ ಆಗದೇ ಇರೋದು ಯಾವುದೋ ಹೇಳಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೋಡ್ತಿರ್ಬೋದು ಇಲ್ಲಿ ಇದು ಟಿಶ್ಯೂ ಪೇಪರ್ ಥರ ಈ ರೀತಿ ಇಷ್ಟು ದೊಡ್ಡ ಪೀಸಲ್ಲಿ ಇದೆ. ಸೊ ಪೇಪರ್ ಥರ ಇಲ್ಲ, ಅದು ಕ್ಲಾತ್ ಕೂಡ ಹರಿಯಲ್ಲ ಆ ಥರ ಇದೆ. ಕ್ಲಾತ್ ಥರನೇ ಇದು, ಪೇಪರ್ ಥರನೂ ಇದೆ. ಬಟ್ ಯೂಸ್ ಮಾಡಿದರೆ ಹೇಗಾಗುತ್ತೆ ಅಂತ ನೋಡೋಣ. ಈ ಥರ ಇದೆ, ಅದು ಕಂಪ್ಲೀಟಾಗಿ ಈ ಥರ 20 ಪೀಸಸ್ ಇದೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಇದನ್ನು 1 ಟೈಮ್ ಬಿಟ್ಟು ನಾವು 100 ಟೈಮ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಷ್ಟು ಟೈಮ್ ಯೂಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ತೋರಿಸಿ ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನಾವು ಎಲ್ಲ ವೀಡಿಯೋಸ್ ನೋಡಿಬಿಡ್ತೀವಿ, ಚೆನ್ನಾಗಿರ್ಬೋದೇನೋ ಇವರೆಲ್ಲ ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಲೈಂಡಾಗಿ ತೊಗೊಂಡ್ಬಿಡ್ತೀವಿ. ಅದು ಆಮೇಲೆ ಸರಿಯಾಗಿ ನಮಗೆ ಯೂಸ್ ಆಗದಿದ್ದರೆ ತೊಗೊಂಡಿರೋದೇ ವೇಸ್ಟಪ್ಪ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಆಲ್ರೆಡಿ ನಾನು ಇದರಲ್ಲಿನೇ ಅದೇ ಸಿಲ್ವರು ಮತ್ತು ಬ್ರಾಸ್ ಅವೆಲ್ಲ ಯೂಸ್ ಮಾಡಲಿಕ್ಕೆ ಅಂತೇಳಿ ಹಿತ್ತಾಳೆ ಸಾಮಾನು ಅವನ್ನೆಲ್ಲ ತೊಳೆಯೋದಕ್ಕೆ ಅಂತೇಳ್ಬಿಟ್ಟು ತೊಗೊಂಡೆ. ಅಷ್ಟು ನನಗೆ ಸರಿ ಅನ್ನಿಸ್ಲಿಲ್ಲ. ಪೀತಾಂಬರಿನೇ ಬೆಸ್ಟ್ ಅಂತ ಅನ್ನಿಸ್ತು. ಬಟ್ ನಮಗೆ ಅದು ಹ್ಯಾಂಡ್ ಸ್ವಲ್ಪ ಕೈಯಲ್ಲಿ ರ್ಯಾಷಸ್ ಬರೋದು ಆ ಥರ ಆಗ್ತಾ ಇರುತ್ತೆ, ಉರಿ ಬರ್ತಾ ಇರುತ್ತೆ. ಅದೇ ಒಂದು ಬೇಜಾರು ಬಿಟ್ಟರೆ, ಬಟ್ ಕ್ಲೀನಿಂಗ್ ಅಂತ ಬಂದಾಗ ಪೀತಾಂಬರಿ ಪುಡಿನೇ ತುಂಬ ಬೆಸ್ಟು. ತಾಮ್ರ ಪಾತ್ರೆ ಆಗಿರ್ಬೋದು, ಹಿತ್ತಾಳೆ ಪಾತ್ರೆ ಆಗಿರ್ಬೋದು, ಬೆಳ್ಳಿದಾಗಿರ್ಬೋದು, ಎಲ್ಲದಕ್ಕೂ ಅದೇ ಚೆನ್ನಾಗಿದೆ ಅಂತ ಅನಿಸ್ತು. ಸೈಡಿಗೆ ಇಟ್ಟು ಬಿಡ್ತೀವಿ, ನೀರ್ ಹಾಕಲ್ಲ, ಸಾಬೂನ್ ಹಚ್ಚಲ್ಲ, ಹಂಗ ಮಾಡಿಸ್ತೀನಿ ಅಂತೇಳಿ ನೀವು ಅದ ಅಲಂಸಮ್ಮ. ಹೌದಾ ಸಮ್ಮ? ಈಗ ಮನೆಗೆ ಬರಲ್ಲ, ಕೇಳಿ ಮನೆಗೆ ಬರಲ್ಲ ನಮೀಗ. ಮನಿಗ್ ಹೋಗಲ್ಲ ಬರಂದೆ ಅಪ್ಪನ ಅಂತ ಈಗ ಕರ್ಕೊಂಬರಕ್ ಬರಲ್ಲ ಹೆಂಗಮ್ಮ? ನಾವೆಲ್ಲ ತಿಂದು ಅವ್ರ ಮನೆಗೆ ಬರ್ತಾ ಇಲ್ಲ, ತವ್ರ ಮನೆಗೆ ಬರ್ತಾ ಇಲ್ಲ ಸಮ್ಮ. ನಾಳೆ ಬರ್ತಾರಂತ. ನಾವು ಈಗ ಉಂಡು ಬಿಡ್ಬಾರವ ಬಡ ಬಡ, ಈಗ ನಿಮ್ ಪಪ್ಪ ಬಂದ್ಬಿಡ್ತಾನ ಕರೆಯಕ ಅಂತ ನಾವ್ ಅಂದ್ವಿ. ನಾ ಈಗ ಹೋಗಲ್ಲ ದೊಡಮ್ಮ, ನಾಳೆ ಮುಂಜಾನೆ ಹೋಗ್ತಂದ್ಲ. ನಾಳೆ ಮುಂಜಾನೆ 11 ಗಂಟೆಗೆ ಬರ್ತಾಳೆ ಈ ಕಡೆ. ಉಲ್ಟಾ ಸಾಲಿ ಟೈಮ್ ಇರ್ಬೇಕಲ್ಲ ಆಕೆ ಏನು. ನಿಮ್ಮಪ್ಪ ನಿಮ್ಮವ್ವ ಹೆಂಗಿರ್ಬೇಕವ, ನೀನ್ ಹೆಂಗಿರ್ತಿ, ನಿಮ್ಮಪ್ಪ ನಿಮ್ಮವ್ವ ಬಿಟ್ಟ ಅಂದ್ರ ಸಾಕಿರ್ತಾನಲ್ ಬಿಡ ಅವ್ರು ಕೂಡ ಅಂತ ಹೇಳ್ತಾರ. ಇರ್ಲ್ ತಡಿ ನೋಡಮ್, ಸಾಯಂಕಾಲದ ಅಲ್ಲೇ ಬಿಡು ನೋಡಮ್ ಏನ್ ಸಮ್ಮನ ಬರಲ್ಲ ನೋಡ ಹಂಗಾದ್ರ. ಹಾ ಸಮ್ಮ ನೋಡವ ನಾವು ಪಿಜ್ಜಾ ಅವನು ತಿನ್ನಕತ್ತೀವಿ. ಮತ್ತೆ ನೋಡಿ ಹೆಂಗ್ ಮಾಡಿ ಫಿಂಗರ್ ಚಿಪ್ಸ್ ಅಂತ, ಫಿಂಗರ್ ಚಿಪ್ಸ್ ತಂದಿ, ಗೋಬಿ ತಂದಿನಿ, ಫಿಂಗರ್ ಚಿಪ್ಸ್ ತಂದಿನಿ ಅಂತ. ಈಗ ಫಿಂಗರ್ ಚಿಪ್ಸ್ ಮತ್ ಸುಡಕತ್ಯಾವ ಹೆಂಗ? ಗೋಬಿ ಫಿಂಗರ್ ಚಿಪ್ಸ್ ಸುಡಕತ್ಯಾವ ನೋಡ ಸಮ್ಮ, ಆರಿಲ್ಲ ಹೆಂಗ? ಗೋಬಿ ಫಿಂಗರ್ ಚಿಪ್ಸ್ ನೀ ಯಾವ ತರ್ತೀರಿ? ಬರೀ ಅವ್ರ ಓನಿ ತರ್ತಾನ. ಎಲ್ಲಿದೆ? ರಾಯಚೂರ್ಗೆ ಹೋಗ್ಯಾನ, ಕೇಳ ಮಾಮ ಅಂತ ಕೇಳ್ಬೇಕಾರೆ. ನೀ ಅಲ್ಲೇ ಇರ ಹಂಗಂದ್ರ. ಆಯ್ತು ತಗೋ, ಬೇಸ ಆಯ್ತು ಹಂಗಾದ್ರ. ಇವತ್ತಿಲ್ಲೇ ಮಕ್ಕಳೇ, ನಿಮ್ಮಪ್ಪ ನಿಮ್ಮವನ್ ಬಂದ್ ಇಲ್ಲೇ ಮಕ್ಕಂತಾರ. ಅಲ್ಲೇ ಮಕ್ಕ ದಾಸಮ್ಮ ಇವತ್ತಿಲ್ಲೇ ಮಕ್ಕ ನೋಡಮ್ಮ. ಈಗ ಶಾಂಬಪ್ಪ ಎಲ್ಲೋಗ್ಯಾನ? ರಾಯಚೂರ್ಗೆ ಹೋಗ್ಯಾನ. ನಾನು ಏನೋ ಮೆಸೇಜ್ ಬಂದೈತಿ ಶಾಂಬಪ್ಪಂದು. ಇಲ್ಲಿ ಏನ್ ಬಂದೈತಿ? ಏನೋ ಶಂಭುಲಿಂಗಯ್ಯ ಅಂತ ಏನೋ ಬಂದೈತಿ. ವೆರಿಫಿಕೇಶನ್ ಹೋಗ್ಯಾನ. OTP ಗಿಟಿಪಿ ಎಲ್ಲ ಹಾಕಕತ್ತಾನ, ಐತಂದು ಹಾಕ್ಸಕತ್ತಿದ್ದಂಗ ಅದಾನ. ನಿಂದ ಯಾರ್ದನ ಒಬ್ರು ಸಾಕ್ಷಿ ಕೊಟ್ಟಿರ್ತಾರ, ಅದಕ್ಕೆ ನನಗೆ ಬರಕತ್ತೇವ. ಈಗ ಹಚ್ತಾನ ನೋಡಿ, ಈಗ ಸ್ಟೇಷನ್ಗೆ ಹೋಗಿ ಸೈನ್ ಮಾಡ್ಬೇಕ. ಈಗ ಆಮೇಲೆ ಈಗ ಹಚ್ತಾನ ನೋಡಿ, ಅದಕ್ಕೆ ನನಗೆ ಬರಕತ್ತೇವ. ಇದ್ಯಾಕೆ ನನಗೆ ಬರಕತ್ತೇವ ನಾನು ಅಂದ. ಪಾಸ್ಪೋರ್ಟ್
ವೆರಿಫಿಕೇಶನ್ ಹೋಗ್ಯಾನ. ಹಚ್ಚಿದ ಈಗ ತೌಸಿಫ್ ಹುಸೇನ್ ಕಡೆಯಿಂದ ಹಚ್ಚಕತ್ತಾನ ಈಗ. ಹುಸೇನ್ ಹೋಗ್ಯಾನ. ಹಲೋ ಮಾಮ ಒಂದು ಓಟಿ ಬಂದೈತೆ ನೋಡ್ರಿ, ಆಧಾರದ ಹೇಳ್ರಿ. 290 290 154 290 490 290 290 ಅಣ್ಣ 154 154 ಅಣ್ಣ. ಕಟ್ ಆಯ್ತಾ ಸರ್ ಆಯ್ತಾ? ಅಣ್ಣ ಕರೆಕ್ಟ್ ಆಯ್ತಾ ಅಣ್ಣ? ಸರಿ ಅಣ್ಣ ಆಯ್ತು ಅಣ್ಣ. ಎಲ್ಲಿ ರಾಯಚೂರು ಹೋಗಿರೇನ? ಬಂದಿನ ಫೋನ್ ರಿಸಲ್ಟ್ ಆಯ್ತು ಸರ್. ಯಾಕೆ? ಒಂದು ಸೆಕೆಂಡ್ ಹೇಳ್ತೀನಿ. ಮಲ್ಲಯ್ಯ ಮಸ್ಕೆ ಅಣ್ಣ. ಸೊ ನಮ್ಮ ಸಮನ್ವಿ ಇವತ್ತು ಸ್ಕೂಲ್ ಬಿಟ್ಟು ಅಜ್ಜಿ ಮನೆಗೆ ಹೋಗಿದ್ದಾಳೆ. ಇವಾಗ ನಾವು ಮತ್ತೆ ಇಲ್ಲಿ ಕರೆದ್ರೆ ಸ್ಕೂಲಿಗೆ ಹೋಗು ಟ್ಯೂಷನ್ಗೆ ಹೋಗು ಅಂತ ಹೇಳ್ತೀವಿ. ಮತ್ತು ಅವಳ ಕಾಲಿಗೆ ಏನೋ ಪೆಟ್ ಮಾಡ್ಕೊಂಡಿದ್ದಾಳೆ, ಅದೊಂದೇ ನೆಪ ಮಾಡ್ಕೊಂಡು ಸ್ಕೂಲ್ ಬಿಟ್ಟಿದ್ದಾಳೆ. ನಿನ್ನೆ ಬಿಟ್ಟಿದ್ದಾಳೆ, ಇವತ್ತು ಕೂಡ ಬಿಟ್ಟಿದ್ದಾಳೆ. ಸಾತು ಮಾತ್ರ ಹೋಗಿದ್ದಾನೆ ಇವತ್ತು. ಅವನು ಕೂಡ ಅವನಿಗೆ ಹ್ಯಾಂಡ್ ರೈಟಿಂಗಲ್ಲಿ ಬ್ಯಾಡ್ಜ್ ಬಂದಿದೆ ಅಂತೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀತಾನೆ, ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಅವರು ಸಾತು ನೇಮು. ಇವನು ಇರಲಿಲ್ವಂತೆ, ಅದಕ್ಕೋಸ್ಕರ ನಿನ್ನೆ ಮಕ್ಕಳೆಲ್ಲ ಬಂದು ಹೇಳಿದರು, ಮಿಸ್ ಈ ಥರ ಸಾತುದು ನೇಮ್ ಅನೌನ್ಸ್ ಮಾಡಿದರು, ಸಾತು ಬಂದಿರಲಿಲ್ಲ ಅಂತ. ಅದಕ್ಕೋಸ್ಕರ ಅವನಿಗೆ ಈ ಥರ ಬ್ಯಾಡ್ಜ್ ಎಲ್ಲ ಮಿಸ್ ಆಗುತ್ತೆ, ಈ ಥರ ಎಲ್ಲರೂ ಹೋಗಿದ್ದಾಗ ನೀನು ಹೋದರೆ ನಿನಗೂ ಬ್ಯಾಡ್ಜ್ ಕೊಡ್ತಿದ್ರಲ್ಲಪ್ಪ ಅಂತ ಹೇಳಿದ್ದಕ್ಕೆ ಅವನು ಆ ಖುಷಿಗೆ ಹೋಗಿದ್ದಾನೆ ಇವತ್ತು. ಇವಳು ಮಾತ್ರ ಹೋಗೋಕ್ಕೆ ರೆಡಿ ಇಲ್ಲ, ಕಾಲಿಗೆ ಒಂದು ಪೆಟ್ ಮಾಡಿಕೊಂಡು ಬಿಟ್ಟಿದ್ದಾಳೆ. ಅದೇ ನೆಪ ಮಾಡಿ ಈಗ ಇಲ್ಲಿದ್ದರೆ ನಾವು ಸ್ಕೂಲಿಗೆ ಕಳಿಸ್ತೀವಿ, ಇಲ್ಲ ಅಂತಂದರೆ ಸ್ನಾನ ಕೂಡ ಮಾಡಿಲ್ಲ ಅದಕ್ಕೋಸ್ಕರ. ಅದಕ್ಕೆ ಈಗ ಅಲ್ಲಿ ಅಜ್ಜಿ ಮನೇಲಿ ಇವತ್ತು ಈಗ ನಿಮ್ಮ ಪಪ್ಪ ಮತ್ತೆ ಮಧ್ಯಾಹ್ನ ಆದ ಕೂಡಲೇ ಕರಿಯಕ್ಕೆ ಬಂದುಬಿಡ್ತಾನಮ್ಮ, ಊಟ ಮಾಡಿಬಿಡು ಬೇಗ ಬೇಗ, ಆಮೇಲೆ ಊಟ ಮಾಡಲ್ಲ ಏನಿಲ್ಲ ಹಂಗೆ ಹೋಗ್ತಿದೆ ಅಂತ ಅಂದಿದ್ದಕ್ಕೆ, ಇಲ್ಲ ನಾನು ಇವತ್ತು ಇಲ್ಲೇ ಇರ್ತೀನಿ ಅಂತ ಹೇಳಿದಾಳಂತೆ. ಅದಕ್ಕೆ ಇಷ್ಟೊತ್ತು ಅವಳ ಜೊತೆ ಮಾತಾಡ್ತಾ ಇದ್ವಿ. ಹೇಗೆಲ್ಲ ಮಾತಾಡಿದ್ಲು ಮೊದಲು ಮೊದಲು ನಾನು ವಿಡಿಯೋ ಶುರು ಮಾಡಲಿಲ್ಲ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಅವಳ ಮಾತು ಕೇಳಬೇಕಿತ್ತು. ಫುಲ್ಲು ನಾನು ಬರಲ್ಲ ಅಂತಲೇ ಹೇಳ್ತಿದ್ದಾಳೆ. ನಾಳೆ ಬೆಳಗ್ಗೆ ಬರ್ತಾಳಂತೆ. ನಾಳೆ ಕೂಡ ಸ್ಕೂಲ್ ಬಿಡೋ ಪ್ಲ್ಯಾನ್ ಅವಳದು. ಸ್ಕೂಲ್ ಬಿಡಬೇಕು ಅಂದರೆ ಏನಾದರೂ ಪ್ಲ್ಯಾನ್ ಮಾಡ್ಕೊತಿದ್ದಾಳೆ ಈ ಥರ. ಸೊ ಈಗ ಅಲ್ಲಿ ಏನು ಅಂದರೆ ಸ್ಕೂಲ್ ಬಿಡೋದಕ್ಕೆ ಏನೋ ರೀಸನ್ ಅಂದರೆ ಅವಳಿಗೆ ಡ್ಯಾನ್ಸ್ ಇಷ್ಟ ಇಲ್ಲ. ತಾನೊಬ್ಬಳೇ ಇಲ್ಲೇ ಮಾಡ್ತಾಳೆ. ಸ್ಕೂಲಲ್ಲಿ ಟೀಚರ್ಸ್ ಅಂದರೆ ಒತ್ತಾಯ ಮಾಡಿ ಮಾಡಲೇಬೇಕಂತ ಹೇಳ್ತಾರಲ್ವ, ಅಲ್ಲಿ ಎಲ್ಲರ ಮುಂದೆ ಮಾಡಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಈಗ 26 ಜಾನ್ವರಿ ಬಂತಲ್ವ, ರಿಪಬ್ಲಿಕ್ ಡೇಗೋಸ್ಕರ ಮಾಡಿಸ್ತಿದ್ದಾರೆ. ಅದು ಮಾಡಬೇಕಾಗುತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಸ್ಕೂಲಿಗೆ ಬೇಡ ಅಂತ ಹೇಳ್ತಿದ್ದಾಳಂತೆ. ಸೊ ಅದಕ್ಕೋಸ್ಕರ ಈಗ ಅವಳು ಅಜ್ಜಿ ಮನೆಯಲ್ಲೇ ಇರೋದಕ್ಕೆ ಒಪ್ಕೊಂಡಿದ್ದಾಳೆ. ಅಲ್ಲೇ ಇರ್ತೀನಿ ನಾನು, ಇವತ್ತು ಬರಲ್ಲ ಅಂಥೇಳಿ. ಇವತ್ತು ನಾವು ನೋಡೋಣ ಅಂಥೇಳಿ ನಾವು ಇವತ್ತು ಮನೇಲಿ ಪಿಜ್ಜಾ ತಂದೀವಿ, ಬರ್ಗರ್ ತಂದೀವಿ, ಫ್ರೆಂಚ್ ಫ್ರೈಸ್ ತಂದೀವಿ, ಗೋಬಿ ತಂದೀವಿ. ಏನು ಹೇಳಿದ್ರು ನನಗೆ ಬೇಡ ಅಂತ ಹೇಳಿದ್ದಾಳೆ ಅವಳು. ಉಳಿಸ್ರಿ ನನಗೂ ಅಂತ ಹೇಳಿದ್ಲು. ಉಳಿಸಲ್ಲ, ನಾವು ತಿಂದುಬಿಡ್ತೀವಿ, ಖಾಲಿ ಮಾಡ್ತೀವಿ ಅಂದರೆ ನಾನು ನಾಳೆ ಬಂದು ತಿಂತೀನಿ ಇಳಿಸ್ರಿ ಅಂತ ಹೇಳ್ತಾಳೆ. ಇಲ್ಲಾಂದರೆ ನಾವು ಇಲ್ಲೇ ಮಾಮನ ಜೊತೆ ತರಿಸ್ಕೊಂಡು ತಿಂತೀವಿ ಅಂತ ಹೇಳ್ತಿದ್ದಾಳೆ. ಅಲ್ಲೇ ಆ ಮನೇಲೆ ಮಾಮ ಇಲ್ಲ, ಮಾಮ ಅಂದರೆ ರೋನಿಗೆ ತರ್ತಾನೆ, ನಿಮಗೇನು ತರಲ್ಲ ಅಂದರೆ ಅಲ್ದಕ್ಕೂ ಕೂಡ ಇಲ್ಲ ತರ್ತಾನ, ನಾನು ತಿಂತೀನಿ ಇಲ್ಲೇ ಅಂತ ಹೇಳಿದಾಳೆ. ಈಗ ಸ್ನಾನ ಮಾಡಿಲ್ಲ ಇವತ್ತು, ಅಲ್ಲಿ ಸ್ನಾನ ಮಾಡೋಕ್ಕೆ ಒಪ್ಕೊಂಡಿದ್ದಾಳಂತೆ. ಸ್ನಾನ ಮಾಡಿದ್ರೆ ಕಾಲಿಗೆ ನೀರು ಬೀಳುತ್ತೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಸ್ನಾನ ಮಾಡೋಕ್ಕೆ ರೆಡಿ ಇಲ್ಲ, ಸ್ಕೂಲ್ಗೆ ಹೋಗೋಕೆ ರೆಡಿ ಇಲ್ಲ. 2 ರೀಸನ್ ಅದಕ್ಕೆ ಕೊಡ್ತಿದ್ದಾಳೆ. ಸೊ ಬನ್ನಿ ಇವಾಗ ನಾವು ಊಟ ಮಾಡ್ಬೇಕು. ಬೆಳಗ್ಗೆ ಗಡಿಬಿಡಿನಲ್ಲಿ ಊಟ ಸರಿಯಾಗಿ ಮಾಡಿಲ್ಲ, ತುಂಬ ಹಶ್ವಾಗಿದೆ. ಯಜಮಾನ್ರು ಈಗ ಬಂದಿದ್ದಾರೆ ಊಟಕ್ಕೆ. 3 ಗಂಟೆ ಆಯಿತು ಆಗಲೇ. 3 ಗಂಟೆಗೆ ಫುಲ್ ಹಶು ಮಿಕ್ಕೋಗಿದೆ. ನೋಡೋಣ ಈಗ ಊಟ ಮಾಡೋಣ. ರೊಟ್ಟಿ, ಪಲ್ಯ, ಅನ್ನ, ಟೊಮೆಟೊ ಸಾಂಬಾರು ಮಾಡೀನಿ ಇವತ್ತು. ಡೈಲಿ ಬೇಳೆ ಸಾಂಬಾರು ಇರ್ತಿತ್ತು, ಇವತ್ತು ಟೊಮೆಟೊ ಸಾಂಬಾರು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಇವಾಗ ಊಟ ಮಾಡಬೇಕು. ನಮ್ಮ ಮನೆಯವ್ರ ಫೇವ್ರೇಟು ಬೇಸನ್ ಲಾಡು, ಅವಲಕ್ಕಿ ಚೂಡ ಮಾಡಿ ಕಳಿಸಿದ್ದಾರೆ ಆ ಕಡೆ ಮನೆಯಿಂದ. ಬೇಸನ್ ಲಾಡು ತಿಂದ್ರೇನು? ಆಲ್ರೆಡಿ 2 ಹೋಗ್ಬಿಟ್ಟ ಬೆಳಗ್ಗೆ ತಂದು ಕೂಡಲೇ ಹೋಯ್ತಾ. ನಮ್ಮ ಮನೇಲಿ ಬೇಸನ್ ಲಾಡ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಸಾತಿಗೆ ಲಂಚ್ಗೋಸ್ಕರ ಅವನಿಗೆ ಏನಾದರೂ ಸ್ಪೆಷಲ್ ಬೇಕು ಅಂಥೇಳಿ ಬೇಸನ್ ಲಾಡು ಬೆಳಗ್ಗೆನೇ ತರಿಸಿ ಇಟ್ಕೊಂಡಿದ್ದೀನಿ. ಅಕ್ಕ ಮಾಡಿ ಕಳಿಸಿದ್ಲು. ಅಕ್ಕ ಬಂದಿದ್ದರೆ ಏನಾದರೂ ವೆರೈಟಿ ಮಾಡ್ತಾನೆ ಇರ್ತಾಳೆ. ಅವಳಿಗೆ ಮಾಡಿ ಕಳಿಸು ಅಂತ ಹೇಳಿದ್ದೆ, ಮಾಡಿ ಕಳಿಸಿದ್ದಾಳೆ. ಅಮ್ಮ ಮಾಡೋದು ಜಾಸ್ತಿ ಬೇಸನ್ ಲಾಡು, ಅಕ್ಕ ಬಂದರೆ ಅಕ್ಕ ಮಾಡೋದು. ನನಗೆ ಮಾತ್ರ ಬರಲ್ಲ. ಟ್ರೈ ಮಾಡಬೇಕಂತ ತುಂಬ ಸರಿ ಅಂದ್ಕೊಂಡಿರ್ತೀನಿ. ನಾನು ಮಾಡ್ತೀನಿ ಅಂದಾಗೆಲ್ಲ ನಮ್ಮಮ್ಮಿ ಇಲ್ಲ ನಾನು ಮಾಡಿ ಕಳಿಸ್ಬಿಡ್ತೀನಿ ಕೊಟ್ಬಿಡು ಅಂತಾರೆ. ಸ್ವಲ್ಪ ಇರಲಿ ಬಿಡು ಮಮ್ಮಿ ಮಾಡಿ ಕಳಿಸ್ತಾರೆ. ಮತ್ತು ಸ್ವಲ್ಪ ಅದೇನಾದರೂ ಕೆಟ್ಟೋದ್ರೆ ತಿಂತಾರೋ ಇಲ್ಲೋ ಅಂತ ಭಯಕ್ಕೆ ನಾನು ಒಂದು ಸರಿನೂ ಟ್ರೈ ಮಾಡಿಲ್ಲ. ಉಳಿದಿರೋದೆಲ್ಲ ಟ್ರೈ ಮಾಡ್ತೀನಿ, ಅದೊಂದು ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡಬೇಕು. ಸೊ ಇವಾಗ ಊಟ ಮಾಡಬೇಕು. ಊಟ ಮಾಡಿಕೊಂಡು
ಸ್ಕೂಲ್ ಟೈಮ್ ಆಗುತ್ತೆ ಸಾತುದು, ಸ್ಕೂಲಿಂದ ಅವನನ್ನು ಕರ್ಕೊಂಬರೋದು, ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದೇ ಕೆಲಸ. ನಮ್ಮ ಮೋನಮ್ಮ ಬರಲ್ಲ ಅಂತ ಹೇಳಿದಾಳೆ ಇವತ್ತು. ಅದೇ ಒಂದು ಅವಳು ಬರಲ್ಲ ಅಂದ್ಬಿಟ್ರೆ ದೊಡ್ಡ ಕೆಲಸ ಏನೋ ನಮ್ಮ ಮೇಲೆ ಕೂತಿದೆಪ್ಪ ಅನ್ನೋ ಥರ ಆಗೋಗಿದೆ. ಹ್ಯಾಪಿ ಪ್ಲಾನೆಟ್ದು ಇದನ್ನು ತರಿಸಿನಿ ರೀ, ಅವು ಟಿಶ್ಯೂ ಆ್ಯಂಡ್ ಫೋಮಿಂಗು. ನೋಡೋಣ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಈಗ ಅದ್ರಾಗ ಈಗ ಉಪ್ಪು ನೀರು ಬಿಡಕತ್ ಬಿಟ್ರು, ಅದಕ್ಕೆ ಭಾಳ ಮನೆಯೆಲ್ಲ ಗಲೀಜು ಕಾಣಕತ್ತೆ. ಕೆನಲ್ ನೀರು ಹೋಯ್ತು. ಇದು ಟಿಶ್ಯೂ ನೋಡ್ರಿ, ಈ ಥರ ಇದಾವೆ ಇವು ಟಿಶ್ಯೂ, ಕ್ಲಾತ್ ಥರ ಅಂತ. ಮತ್ತೆ ರೀಯೂಸ್ ಕೂಡ ಮಾಡ್ಬೋದಂತ. ಇಲ್ಲೊಂದು ಸ್ವಲ್ಪ ನೋಡೋಣ ಅಂತ ಚಹಾ ಇತ್ತು, ಚಹಾ ಚಲ್ಲಿ ಒರೆಸಿದ್ದೀನಿ. ಆದ್ರೆ ಅಷ್ಟೊಂದೇನು ಬಟ್ಟೆ ಹೆಂಗೆ ವರ್ಕ್ ಮಾಡುತ್ತೆ ಹಂಗೆ ವರ್ಕ್ ಮಾಡ್ತಿದೆ. ಮತ್ತು ರೀಯೂಸ್ ಕೂಡ ಮಾಡ್ಕೋಬೋದು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ತರಿಸಿರೋದು. ನೋಡೋಣ ಹೇಗಾಗುತ್ತೆ ಅಂತ. ಅದನ್ನ ಇಲ್ಲಿ ಹಾಕ್ಬಿಡ್ಲಾ? ಫಿಕ್ಸ್ ಈ ಥರ ಟಿಶ್ಯೂ ಹಿಂಗೆ ತಗೊಳ್ಳೋದು, ಯೂಸ್ ಮಾಡೋದು. ಓಕೆನಾ? ಒಂದು ಫೋಟೋ ಕ್ಲಿಕ್ ಮಾಡಿಬಿಡ್ತೀನಿ. ನೋಡ್ರಿ, ನಮ್ಮ ಸಮ್ಮು ಮನೆಗೆ ಬರಲ್ಲ ಅಂತೇಳಿ ಮನೆಗೆ ಬಂದ್ಬಿಟ್ಲು. ಅಲ್ಲ ಸಮ್ಮು, ಯಾರು ಕೂಡ ಬಂದಿ? ಚಂಟ ಆತ ಜೊತೆ ಚಾತು. ನಿಂದೇನದು? ಇವತ್ತು ನಮ್ಮ ಸಾತಿಗೆ ನೋಡಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅಂತ ಹೇಳ್ಬಿಟ್ಟು ಈ ರೀತಿ ಬ್ಯಾಡ್ಜ್ ಕೊಟ್ಟಿದ್ದಾರಂತೆ. ಲೀಡರ್ ಹ್ಯಾಂಡ್ ರೈಟಿಂಗ್ ಲೀಡರ್ ಅಂತ ಕೊಟ್ಟಿದ್ದಾರೆ. ಯಾಕೆ ಈ ಥರ ಆಗಿದೆ? ಓಕೆ, ಮೊದಲಿಗೆ ಕೊಟ್ಟಿದ್ದು ಕಂಗ್ರ್ಯಾಚುಲೇಷನ್ಸ್ ಮಗನೇ. ಹೀಗೆ ಚೆನ್ನಾಗಿ ಇದೇ ಥರ ಬ್ಯಾಡ್ಜು ಮತ್ತು ಟ್ರೋಫೀಸು ಎಲ್ಲ ತಗೊಳ್ಬೇಕು ನೀನು. ಎಲ್ಲದ್ರಾಗೂ ಫಸ್ಟ್ ರ್ಯಾಂಕ್ ಇರಬೇಕು. ಕಂಗ್ರ್ಯಾಚುಲೇಷನ್ಸ್ ಹೇಳಮ್ಮ. ನೀ ಎದಕ್ಕೆ ಬರಲ್ಲ ಅಂತ ಹೇಳಿದ್ದೆಲ್ಲ ನಮ್ಮನೆಗೆ? ಫೋನ್ ಮಾಡಿ ಹೇಳಕತ್ತಿದ್ದೆಲ್ಲ. ಟ್ಯೂಷನ್ಗೆ ಹೋಗ್ಕಂದ ನೀನು. ಸಮು ಎದ್ದೇಳು, ಪಪ್ಪ ಬಂದ್ರೆ ನೋಡುವ. ಡೋರ್ ಓಪನ್ ಐತಿ, ತೆಗೀರಿ. ಸಮು ಎದ್ದೇಳು. ಬಂದಾಳ, ಅಜ್ಜಿ ಮನೆಯಿಂದ ಬಂದ್ಲು. ಈಗ ಊಟ ಮಾಡು. ತರ್ತೀನಿ ಅಂತ ಹೇಳಿದ್ನಲ್ಲ ನಾನು ನಿನಗೆ. ಏನ್ ಬಂತಪ್ಪ ನಿನಗೆ? ಏನ್ ಹೇಳ? ಗುಡ್ ಹ್ಯಾಂಡ್ ರೈಟಿಂಗ್ ಲೀಡರ್, ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್. ಗುಡ್ ಗಂಧ, ಕಂಗ್ರ್ಯಾಚುಲೇಷನ್. ಊಟ ಮಾಡಿ ಚೆನ್ನಾಗಿ ಬೆಳಿಬೇಕು. ನೋಡ್ಕೊಂಡ ಮೇನ್ ತಿಂದಿ ನೋಡಿ. ಉಪ ಏನ್ ತಂದಾರಮ್ಮ ಪಪ್ಪ ನಿಮ್ಗ? ಸುಂದ್ರಿ ಏನ ಮಧ್ಯಾಹ್ನ ಸುಳ್ಳು ಹೇಳಿತ್ತಲ್ಲ ನಿಂಗ, ಏನ ತಂದಿವಂತಿ, ಅದಕ್ಕೆ ತಂದಿಲ್ಲ. ಈಗ ತಂದಾರ ನೋಡಿ. ಬಾ. ಏನದು? ಕೆಳಗಿಡು ಕಂದಮ್ಮ. ಬಿಡ್ರಿ. ಸಾಸ್ ಅಂದ್ರೆ ನೀವು ಕೈ ತಕೊಂಡ್ ಬರೋಗ್ರಿ. ಬಿಸಿ ನೀರಿದಾವ ನೋಡ್ರಿ. ಅವು ಬೇಡ ಅಮ್ಮ, ಇಲ್ಲ ಐತಿ ಬಾಕ್ಸಲ್ಲಿ ಇರೋದು ತಗೊಳ್ರಿ. ಏನದು? ಓ, ಸ್ಯಾಂಡ್ವಿಚ್ ಏನಾ? देखो मैं आ गया इधर से देखो. प्लेट ತರ್ತೀನಿ ತಡಿ. इधर से देखो भैया. ಏನಿದು? फिंगर चिप्स. इधर से देखो भैया. ಹ್ಯಾವ್ ಇಟ್, ಎಂಜಾಯ್ ಕಂದ. ತಗೊಳ್ರಿ. ಖುಷಿ? ಹ್ಯಾಪಿನಾ ಚಿನಿ? ಏಯ್, ಅದೇ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.